ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಈ ಒಂದು ವಶೀಕರಣ ತಂತ್ರವನ್ನು ಉಪಯೋಗಿಸಿಕೊಂಡು ಯಾರನ್ನ ಬೇಕಾದರೂ ಕೂಡ ವಶೀಕರಣ ನೀವು ಮಾಡ್ಕೋಬೋದು. ಯಾರನ್ನ ಬೇಕಾದರೂ ಕೂಡ ನೀವು ವಶೀಕರಣವನ್ನು ಮಾಡ್ಕೋಬೋದು ವೀಕ್ಷಕರೇ. ಹಾಗಾದರೆ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೀಕ್ಷಕರೇ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಖಂಡಿತವಾಗ್ಲೂ ಮೊದಲು ನೀವೇ ನೋಡ್ಬೋದು. ವೀಕ್ಷಕರೇ, ಕೆಲವೊಂದು ಮಂತ್ರಗಳು ಯಾವ ಸಮಯದಲ್ಲಿ ಪಠಿಸಬೇಕು ಅದೇ ಸಮಯದಲ್ಲಿ ಮಾತ್ರ ಪಠಿಸಬೇಕು. ಯಾವುದೋ ಸಮಯದಲ್ಲಿ ಮೈಲಿಗೆ ಇಲ್ಲದೆ ಯಾವುದೋ ಮಂತ್ರಗಳನ್ನು ಪಠಿಸೋದ್ರಿಂದ ವಶೀಕರಣ ಸಾಧ್ಯವಾಗುವುದಿಲ್ಲ. ವೀಕ್ಷಕರೇ, ಈ ಒಂದು ಮಂತ್ರ ಏನಿದೆಯಲ್ಲ, ಇದೊಂದು ವಿಶಿಷ್ಟವಾದಂತಹ ಮಂತ್ರ. ಈ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಮಂತ್ರದಿಂದ ಖಂಡಿತವಾಗ್ಲೂ ಕೂಡ ವಶೀಕರಣ ಮಾಡ್ಬೋದು. ಯಾವುದಪ್ಪ ಮಂತ್ರ ಅಂತ ನೋಡೋದಾದರೆ, ಓಂ ಹ್ರೀಂ ಮಹಾಕಾಮರೂಪಿಣಿ ವಶಂ ಸ್ವಾಹ. ನೋಡಿದ್ರಲ್ಲ, ಈ ಒಂದು ಮಂತ್ರ ಏನಿದೆ, ಓಂ ಹ್ರೀಂ ಮಹಾಕಾಮರೂಪಿಣಿ ವಶಂ ಸ್ವಾಹ. ಈ ಒಂದು ಮಂತ್ರವನ್ನು ನೆನಪಿಟ್ಟುಕೊಳ್ಳಿ ವೀಕ್ಷಕರೇ. ಯಾಕಂದರೆ ಇದೊಂದು ಅತ್ಯಂತ ಪ್ರಭಾವಶಾಲಿಯಾದಂತಹ ವಶೀಕರಣ. ಇದನ್ನು ಯಾವುದೋ ಸಮಯದಲ್ಲಿ ಖಂಡಿತವಾಗ್ಲೂ ಹೇಳಬಾರ್ದು. ಕೇವಲ ವಶೀಕರಣವನ್ನು ಮಾಡುವಂಥ ಸಮಯದಲ್ಲಿ ಮಾತ್ರ ಈ ಮಂತ್ರವನ್ನು ನೀವು ಹೇಳಬೇಕು. ಈ ಒಂದು ವಶೀಕರಣ ಮಾಡೋದಕ್ಕೆ 3 ಮೊಟ್ಟೆಗಳನ್ನು ತಗೋಬೇಕಾಗುತ್ತೆ. 3 ಮೊಟ್ಟೆಗಳನ್ನು ತೆಗೆದುಕೊಂಡು ಒಂದರ ಮೇಲೆ ನಿಮ್ಮ ಹೆಸರನ್ನು ನೀವು ಬರಿಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ. ನಿಮ್ಮ ಹೆಸರನ್ನು ಈ ರೀತಿಯಾಗಿ ಬರಿಬೇಕಾಗುತ್ತೆ ವೀಕ್ಷಕರೇ. ನೋಡಿ ಯಾವ ರೀತಿಯಾಗಿ ನಾನಿಲ್ಲಿ ಬರೆದಿದ್ದೇನೆ. ಅದೇ ರೀತಿಯಾಗಿ ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರು, ಇನ್ನೊಂದರ ಮೇಲೆ ನೀವು ಪ್ರೀತಿಸಿದ ಹುಡುಗಿಯ ಹೆಸರನ್ನು ಬರಿಬೇಕಾಗುತ್ತೆ. ಇನ್ನೊಂದು ಮೊಟ್ಟೆಯ ಮೇಲೆ ನೀವು ಪ್ರೀತಿಸಿದ ಹುಡುಗಿಯ ಹೆಸರನ್ನು ಬರೆದುಕೊಳ್ಳಿ. ಮತ್ತೊಂದು ಮೊಟ್ಟೆಯ ಮೇಲೆ ವಶೀಕರಣಂ ಅಂತ ಬರ್ಕೊಳ್ಳಿ. ಮೂರು ಮೊಟ್ಟೆಯ ಮೇಲೆ 3 ಜನರ ಹೆಸರನ್ನು ಬರ್ಕೋಬೇಕು. ಒಂದು ಪುರುಷನ ಹೆಸರು, ಒಂದು ಸ್ತ್ರೀಯ ಹೆಸರು, ಇನ್ನೊಂದು ವಶೀಕರಣಂ ಅಂತ. 3 ಕೂಡ 3 ಮೊಟ್ಟೆಯನ್ನು ಈ ರೀತಿ ಇಟ್ಟುಕೊಳ್ಳಿ. ಮಧ್ಯದ ಮೊಟ್ಟೆ ವಶೀಕರಣಂ ಅನ್ನೋ ಮೊಟ್ಟೆ ಆಯ್ತಲ್ಲ. ಈ ರೀತಿಯಾಗಿ ಇಟ್ಟುಕೊಂಡು ಏನು ಮಾಡಬೇಕಂದ್ರೆ, ನಾನು ತಿಳಿಸಿದಂತಹ ಆ ಒಂದು ಮಂತ್ರ ಏನಿದೆಯಲ್ಲ, ಅದನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು. ಓಂ ಹ್ರೀಂ ಮಹಾಕಾಮರೂಪಿಣಿ ವಶಂ ಸ್ವಾಹ. ಈ ಮಂತ್ರವನ್ನು ಖಂಡಿತವಾಗ್ಲೂ ಕೂಡ ಜಪ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಹಾಗೂ ಈ ಒಂದು ಮೊಟ್ಟೆಗಳನ್ನು ಈ ರೀತಿಯಾಗಿ ಕೈಯಲ್ಲಿ ಇಟ್ಕೋಬೇಕು. ನಿಮ್ಮ ಕೈ ಸಂಪೂರ್ಣವಾಗಿ ಈ ರೀತಿ ಮುಚ್ಚಿಕೊಂಡು ಆ ಒಂದು ಮಂತ್ರವನ್ನು ಜಪ ಮಾಡ್ತಾ ಹೋಗಬೇಕು ವೀಕ್ಷಕರೇ. ಶಕ್ತಿಗನುಸಾರವಾಗಿ ಈ ಒಂದು ಮಂತ್ರವನ್ನು ಜಪ ಮಾಡಿ. ಹೆಚ್ಚು ಅಂದರೆ 1008, ಕಮ್ಮಿ ಅಂದರೆ 101 ಬಾರಿ ಜಪ ಮಾಡಬೇಕು. ಯಾವುದೋ ಮಂತ್ರ? ಓಂ ಹ್ರೀಂ ಮಹಾಕಾಮರೂಪಿಣಿ ವಶಂ ಸ್ವಾಹ. ಈ ಮಂತ್ರವನ್ನು ಕನಿಷ್ಠ 101 ಬಾರಿ ಜಪ ಮಾಡಿ. ಈ ರೀತಿ ಮಾಡಿದ ನಂತರದಲ್ಲಿ ಈ ಒಂದು 3 ಮೊಟ್ಟೆಗಳೇನಿದೆಯಲ್ಲ, 3 ರಸ್ತೆ ಸೇರುವಂತಹ ಜಾಗದಲ್ಲಿ ಈ ಒಂದು ವಶೀಕರಣ ಅನ್ನೋ ಮೊಟ್ಟೆಯನ್ನು ಹೊಡೀರಿ. ನಿಮ್ಮ ಹೆಸರನ್ನು ಬರೆದಿರ್ತಕ್ಕಂತಹ ಒಂದು ಮೊಟ್ಟೆ ಏನಿದೆಯಲ್ಲ, ಆ ಮೊಟ್ಟೆಯನ್ನು ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆಯ ಹಿಂಭಾಗದಲ್ಲಿ ಹೊಡಿಬೇಕಾಗುತ್ತೆ. ಹಾಗೆಯೇ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಆ ಒಂದು ಮೊಟ್ಟೆಯನ್ನು ಅವರ ಮನೆಯ ಮುಂಭಾಗದಲ್ಲಿ ಅಥವಾ ಮನೆಯ ಹಿಂಭಾಗದಲ್ಲಿ
ಎರಡೂ ಸಾಧ್ಯವಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅವರ ಮನೆಗೆ ಹೋಗುವ ರಸ್ತೆಯಲ್ಲಿ ಹೊಡಿಬೇಕಾಗುತ್ತೆ. ಈ ರೀತಿ 3 ಮೊಟ್ಟೆಯನ್ನು ಹೊಡೆಯೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮಗೆ ವಶೀಕರಣ ಆಗ್ತಾರೆ. ನೀವು ಹೇಳಿದ ರೀತಿ ಕೇಳ್ತಾರೆ, ನೀವು ಕರದಲ್ಲಿಗೆ ಬರ್ತಾರೆ ವೀಕ್ಷಕರೇ. ಈ ಒಂದು ವಶೀಕರಣವನ್ನು ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ, ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ, ಆಯ್ತಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಇಷ್ಟಪಟ್ಟಂಥವರು ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಲೈಕನ್ನು ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.